ಮೊದಲ ಹಂತದ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ ಆಯಿತು. ಇದೀಗ ಖಾತೆ ಹಂಚಿಕೆಯ ಕಸರತ್ತು ಶುರುವಾಗೋಗ್ಬಿಟ್ಟಿದೆ. ಈಗ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ವಾಕ್ಸಮರಗಳು ಪಕ್ಷದ ಒಳಗಡೆ ನಡೀತಾ ಇದೆ. ಪ್ರಮಾಣ ವಚನ ಸ್ವೀಕಾರ ಆಯಿತು. ಈಗ ನನಗೆ ಇಂಥದ್ದೇ ಖಾತೆ ಬೇಕು, ನಾನು ಇಂಥದ್ದೇ ಸಚಿವರಾಗ್ತೀನಿ ಅಂತ ಹೇಳಿಕೊಂಡು ಜಗಳಗಳು ಶುರುವಾಗ್ಬಿಟ್ಟಿದೆ. ಹೊತ್ತು ಮುಳುಗೋದ್ರ ಒಳಗಡೆ ಖಾತೆ ಹಂಚಿಕೆ ಮಾಡೇ ಮಾಡ್ತೀವಿ ಅಂತ ಹೇಳಿಕೊಂಡು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಹಿರಿಯ ಸಚಿವರು ಬಿಗಿ ಪಟ್ಟು ಹಿಡಿದಿದ್ದಾರೆ. ನಾವು ಹಿರಿಯರು, ಸಾಕಷ್ಟು ಅನುಭವ ಇದೆ, ನನಗೆ ಈ ತರ ಮಾತು ಕೊಟ್ಟಿದ್ರಿ, ನಂಗೆ ಇಂಥದ್ದೇ ಖಾತೆ ಬೇಕು ಅಂತ ಹೇಳ್ಕೊಂಡು ಪಟ್ಟು ಹಿಡಿತಾ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿಗೆ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದ್ರೆ ಕಂದಾಯ ಖಾತೆಗಾಗಿ ಕೃಷ್ಣ ಭೈರೇಗೌಡರಿಂದಲೂ ಕೂಡ ಪಟ್ಟು ಹಿಡಿಯಲಾಗ್ತಾ ಇದೆ. ನಮಗೆ ಪ್ರಬಲ ಖಾತೆಯೇ ಬೇಕೇ ಬೇಕು ಅಂತ ಹೇಳ್ಕೊಂಡು ಹಿರಿಯರು ಪಟ್ಟು ಹಿಡಿದಿದ್ದಾರೆ. ಎಲ್ಲ ವಿಚಾರಗಳ ಬಗ್ಗೆ ಪಕ್ಷವೇ ನಿರ್ಧಾರ ಮಾಡುತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. I have given an opportunity to give them 15 days time to submit their report. Let me see. They should tell ಏನು ಮಾಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕಾಗಲ್ಲ, ಏನು ನಮ್ಮ ಪ್ರೋಗ್ರಾಮ್ಸ್ ಇದೆ, ಏನು ಮ್ಯಾನಿಫೆಸ್ಟೋ ಎಲ್ಲ ಹೇಳಿದ್ದೀವಿ, ಬಜೆಟ್ ಹೇಳಿದ್ದೀವಿ, ಅದೆಲ್ಲ ಕೂಡ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು, ಏನೇನು ಸಮಸ್ಯೆ ಇದೆ ಅಂಥೇಳಿ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ. ಅವ್ರ 15 ದಿನದಲ್ಲಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೇನೆ. ಹೊತ್ತು ಮುಳುಗೋದ್ರೊಳಗಡೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಕಾಂಗ್ರೆಸ್ನಲ್ಲಿ ಹೇಗಾಗ್ತಿದೆ ಅಂತಂದ್ರೆ ಇಷ್ಟು ದಿನ ಕುರ್ಚಿ ಕಿತ್ತಾಟ ಆಯಿತು, ಫೈನಲಿ ಸಿಎಂ ಸ್ಥಾನವನ್ನು ಡಿಕೆ ಶಿವಕುಮಾರ್ ಅವರು ಅಲಂಕರಿಸಿದ್ದಾರೆ. ಈಗ ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಆದ್ರೆ ಇನ್ನೂ ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ರೆ, ಸಿಕ್ಕವರಿಗೆ ಯಾವ ಖಾತೆಯನ್ನು ನಾನು ಸೆಲೆಕ್ಟ್ ಮಾಡುವಂಥದ್ದು ಕನ್ಫ್ಯೂಷನ್ ಅಲ್ಲಿ ಅವರಿದ್ದಾರೆ. ಈಗ ಯಾರ್ಯಾರು ಯಾವ ಖಾತೆಗೆ ಪಟ್ಟು ಹಿಡಿದಿದ್ದಾರೆ? ಧನುಶ್ರೀ, ಭಾಳ ಮುಖ್ಯವಾಗಿ ನಿನ್ನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸೇರಿದಂತೆ 14 ಮಂದಿ ಸಚಿವರು ಪದಗ್ರಹಣವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಸಂಜೆ ಹೊತ್ತು ಮುಳುಗೋದರೊಳಗಾಗಿ ನಾವು ಖಾತೆ ಹಂಚಿಕೆಯನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿರುವಂಥದ್ದು. ಸೊ ಹೀಗಾಗಿ ಯಾರ್ಯಾರಿಗೆ ಯಾವ ಖಾತೆಯನ್ನು ನೀಡ್ತಾರೆ ಅನ್ನುವಂಥ ಒಂದು ಕುತೂಹಲವು ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಗ್ಗಂಟು ಉಂಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಒಂದಷ್ಟು ಬದಲಾವಣೆಗಳಾಗ್ತವ ಅನ್ನುವಂಥ ಒಂದು ನಿಟ್ಟಲ್ಲಿಯೂ ಕೂಡ ಕುತೂಹಲ ಮತ್ತು ಚರ್ಚೆಗಳು ಕೂಡ ಮೂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಹೈಕಮಾಂಡ್ ನಾಯಕರು ಈ ಹಿಂದೆ ಮಾಜಿ ಅಂದರೆ ಕಂದಾಯ ಖಾತೆಯನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಹಿರಿಯ ಶಾಸಕ ಕೃಷ್ಣ ಭೈರೇಗೌಡರಿಗೆ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ನನಗೆ ಜಲಸಂಪನ್ಮೂಲ ಖಾತೆ ಬೇಡ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅನ್ನುವಂಥ ನಿಟ್ಟಲ್ಲಿ ರಾಮಲಿಂಗಾರೆಡ್ಡಿಯವರು ಪಟ್ಟು ಹಿಡಿದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಮೊರೆ ಹೋಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರವರು ಈ ಹಿಂದೆ ಸರ್ಕಾರ ರಚನೆ ಸಂದರ್ಭದಲ್ಲಿ ನನಗೆ ನೀವು ನಮ್ಮ ನಿವಾಸಕ್ಕೆ ಬಂದು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂಥ ನಿಟ್ಟಲ್ಲಿ ಅವತ್ತು ಕೊಟ್ಟಂಥ ಒಂದು ಭರವಸೆ ಏನಿತ್ತು ಅಂದರೆ ನಮ್ಮ ಸಹೋದರ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಆಗ್ತಾರೆ, ಆ ಬಳಿಕ ನಮ್ಮ ಸಹೋದರನ ಬಳಿ ಇರ್ತಕ್ಕಂಥ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನಿಮಗೆ ಬಿಟ್ಕೊಡಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಡಿ ಕೆ ಸುರೇಶ್ ಅವರು ಅವತ್ತು ಭರವಸೆಯನ್ನು ಕೊಟ್ಟಿದ್ದರು, ಮಾತು ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು. ಸೊ ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಅವತ್ತು ಮಾತು ಕೊಟ್ಟಿದ್ರು ಎನ್ನಲಾದಂಥ ಒಂದು ಅಸ್ತ್ರವನ್ನೇ ಇವತ್ತು ಬಳಕೆಯನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ಅವತ್ತು ನಮ್ಮ ನಿವಾಸಕ್ಕೆ ಬಂದು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಈ ಮಾತನ್ನು ಹೇಳಿದರು, ನೀವು ಅದರಂತೆ ಇದೀಗ ಮುಖ್ಯಮಂತ್ರಿ ಆಗಿದ್ದರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ಕೊಡಿಸಿ ಜಲಸಂಪನ್ಮೂಲ ಖಾತೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಜಲಸಂಪನ್ಮೂಲ ಖಾತೆಗೆ ನಿರಾಕರಣೆ ಮಾಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವ್ರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೂಡ ಕೊಡಿಸೋದಕ್ಕೆ ಡಿ ಕೆ ಬ್ರದರ್ಸ್ ಅವರು ಒಲವನ್ನು ತೋರಿದ್ದಾರೆ ಅಂತ ಹೇಳಾಗ್ತಾ ಇದೆ. ಆದರೆ ಕೃಷ್ಣ ಭೈರೇಗೌಡರಿಗೆ ಎಲ್ಲೋ ಒಂದು ಕಡೆಗೆ ಹೈಕಮಾಂಡ್ ನಾಯಕರು ಒಲವು ತೋರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಮನವೊಲಿಸಿಯೇ ಇದೀಗ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಬೇಕಾಗುತ್ತೆ. ಡಿ ಕೆ ಬ್ರದರ್ಸ್ ಅವರು ಕೂಡ ನಾನಾ ರೀತಿಯಾದಂಥ ಲೆಕ್ಕಾಚಾರವನ್ನು ಹಾಕಿಯೇ ರಾಮಲಿಂಗಾರೆಡ್ಡಿ ಅವ್ರ ಪರವಾಗಿ ಇದೀಗ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಶೀಘ್ರದಲ್ಲೇ GBA ಚುನಾವಣೆ ಎದುರಾಗ್ತಾ ಇದೆ. GBA ಚುನಾವಣೆಯನ್ನು ಎದುರಿಸಬೇಕು ಅಂದರೆ ಬೆಂಗಳೂರು ನಗರದಲ್ಲಿ ತಮ್ಮದೇ ಆದ ಹಿಡಿತವನ್ನು ಸಾಧಿಸಿರ್ತಕ್ಕಂಥವರು ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಎಲ್ಲ ಒಂದು ಕಡೆಗೆ ಒಂದಷ್ಟು ಅನುಕೂಲ ಆಗುತ್ತೆ. ಮತ್ತೊಂದು ಕಡೆಗೆ ತಮ್ಮ ಏನು ಮುಖ್ಯಮಂತ್ರಿ ನಾಯಕತ್ವದಲ್ಲೇ ಈ GBA ಚುನಾವಣೆಯನ್ನು ಗೆದ್ದಿದ್ದೇ ಆಗಿದ್ದಲ್ಲಿ ಎಲ್ಲ ಒಂದು ಕಡೆಗೆ ತಮ್ಮ ನಾಯಕತ್ವವು ಕೂಡ ಮತ್ತಷ್ಟು ಬಲಗೊಳ್ಳುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ ಕೆ ಬ್ರದರ್ಸ್ ಅವರು ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿ ಅವ್ರ ಪರವಾಗಿ ಇದೀಗ ಡಿ ಕೆ ಬ್ರದರ್ಸ್ ಅವರು ಹೈಕಮಾಂಡ್ ನಾಯಕರ ಮನವೊಲಿಕೆಗೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನುಳಿದಂತೆ ಏನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಏನು ಒಲ್ಲದ ಮನಸ್ಸಿನಿಂದಲೇ ಒಪ್ಕೊಂಡಿರ್ತಕ್ಕಂಥ ಕೃಷ್ಣ ಭೈರೇಗೌಡರು ನನಗೆ ಕಂದಾಯ ಖಾತೆಯನ್ನೇ ಕೊಡಿ, ಬಾಕಿ ಉಳಿದಿರ್ತಕ್ಕಂಥ ಕೆಲವೊಂದಷ್ಟು ಕೆಲಸ ಕಾರ್ಯಗಳನ್ನು ಮುಗಿಸಬೇಕಾಗಿದೆ, ಹೀಗಾಗಿ ಕಂದಾಯ ಖಾತೆ ಕೊಟ್ಟರೆ ಸೂಕ್ತ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಆದರೆ ನನ್ನ ಬಹುವರ್ಷಗಳ ಕನಸು ಕಂದಾಯ ಖಾತೆ ಬೇಕು, ನನಗೆ ಈ ಹಿಂದಿನಿಂದಲೂ ಕೂಡ ಗೃಹ ಖಾತೆ ಬೇರೆ ಬೇರೆ ಖಾತೆಯನ್ನೇ ಕೊಟ್ಟಿದ್ದಾರೆ, ನನಗೆ ಜನಸಾಮಾನ್ಯರ ಬಳಿ
ಇರುವಂಥ ಕಂದಾಯ ಖಾತೆಯನ್ನು ಕೊಡಿ ಎನ್ನುವಂಥ ನಿಟ್ಟಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪಟ್ಟನ್ನು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಈ ಮೂವರು ನಾಯಕರನ್ನು ಯಾವ ರೀತಿಯಾಗಿ ಮನವೊಲಿಸಿ ಯಾರಿಗೆ ಯಾವ್ಯಾವ ಖಾತೆಯನ್ನು ನೀಡ್ತಾರೆ ಅನ್ನುವಂಥದ್ದು. ಒಂದು ರೀತಿ ರಾಮಲಿಂಗಾರೆಡ್ಡಿಯವರು ಪಟ್ಟು ಹಿಡಿದಂತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ರಾಮಲಿಂಗಾರೆಡ್ಡಿಯವ್ರಿಗೆ ಕೊಡ್ತಾರಾ, ಅಥವಾ ಕಂದಾಯ ಖಾತೆಯನ್ನು ನಿರೀಕ್ಷೆ ಮಾಡಿದಂತೆ ಕೃಷ್ಣ ಬೈರೇಗೌಡರಿಗೆ ಕೊಡ್ತಾರಾ, ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಯಾವ ಖಾತೆ ಕೊಟ್ಟು ಸಮಾಧಾನ ಮಾಡ್ತಾರೆ ಅನ್ನುವಂಥದ್ದು. ಇನ್ನುಳಿದಂತೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಗೃಹ ಖಾತೆಯನ್ನು ಕೊಟ್ಟರೆ ಈ ಹಿಂದೆ ಅರಣ್ಯ ಖಾತೆಯನ್ನು ನಿರ್ವಹಿಸಿದಂಥ ಈಶ್ವರ್ ಖಂಡ್ರೆಯವ್ರಿಗೆ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ನಗರಾಭಿವೃದ್ಧಿ ಮತ್ತು ಹಿಂದುಳಿದ ವರ್ಗಗಳ ಖಾತೆಯನ್ನು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಯು ಟಿ ಖಾದರ್ ಅವ್ರಿಗೆ ಆರೋಗ್ಯ ಖಾತೆಯನ್ನು ಕೊಡೋದಕ್ಕೂ ಕೂಡ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂದರೆ ಇನ್ನು ಹಿರಿಯ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರಿಗೆ ಈ ಹಿಂದೆ ಕಾರ್ಯನಿರ್ವಹಿಸಿಕೊಂಡು ಬಂದಿರತಕ್ಕಂಥ ಹಳೆಯ ಖಾತೆಯನ್ನೇ ಮುಂದುವರಿಸೋದಕ್ಕೆ, ಆಹಾರ ನಾಗರಿಕ ಸರಬರಾಜು ಖಾತೆಯನ್ನೇ ಮುಂದುವರಿಸೋದಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಲೋಕೋಪಯೋಗಿ ಖಾತೆಯನ್ನೇ ಮುಂದುವರಿಸೋದಕ್ಕೂ ಕೂಡ ಒಲವನ್ನು ತೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ನಿರ್ವಹಿಸಿರುವಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವ್ರಿಗೂ ಕೂಡ ಅದೇ ಖಾತೆಯಲ್ಲೇ ಮುಂದುವರಿಸೋದಕ್ಕೂ ಕೂಡ ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಿಂದ ಉಂಟಾಗಿರ್ತಕ್ಕಂಥ ಈ ಒಂದು ಕಗ್ಗಂಟು ಇದೀಗ ಇಡೀ ಖಾತೆ ಹಂಚಿಕೆಯ ಒಂದು ಪ್ರಕ್ರಿಯೆಯನ್ನೇ ಬದಲಾವಣೆ ಮಾಡುತ್ತಾ, ಅಥವಾ ಯಾರ್ಯಾರಿಗೆ ಯಾವ ಖಾತೆಯನ್ನು ಕೊಡ್ತಾರೆ, ಅಥವಾ ನಿರೀಕ್ಷೆಯಂತೆ ಈ ಹಿಂದೆಯಿಂದಲೂ ಕೂಡ ಏನು ಚರ್ಚೆ ಆಗ್ತಾ ಇದೆ ಅದೇ ನಿಟ್ಟಿನಲ್ಲಿಯೇ ಖಾತೆ ಹಂಚಿಕೆಯನ್ನು ಮಾಡ್ತಾರಾ ಅನ್ನುವಂಥ ಒಂದು ನಿಟ್ಟಲ್ಲಿ ನಾನಾ ರೀತಿಯಾದಂಥ ಕುತೂಹಲಗಳು, ವ್ಯಾಖ್ಯಾನಗಳು ಮೂಡಿರುವಂಥದ್ದು. ಒಂದ್ ಕಡೆಗೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ಅಸಮಾಧಾನ ಭುಗಿಲಿರುವಂಥದ್ದು ಸರ್ವೇ ಸಾಮಾನ್ಯ. ಈಗ ಹೈಕಮಾಂಡ್ ಆಸ್ ವೆಲ್ ಆಸ್ ಸಿದ್ದರಾಮಯ್ಯನವರ ಆಪ್ತರು ರಾಮಲಿಂಗಾರೆಡ್ಡಿ ಅವರು, ಹಾಗಾಗಿ ಹೈಕಮಾಂಡ್ಗೆ ಪ್ರೆಷರ್ ಹಾಕುವಂತ ಕೆಲಸ ಸಿದ್ದರಾಮಯ್ಯನವರು ಏನಾದರೂ ಮಾಡಬಹುದಾ? ಹೇಗೆ? ರಾಮಲಿಂಗಾರೆಡ್ಡಿ ಅವರು ಸಿದ್ದರಾಮಯ್ಯನವರ ಆಪ್ತರಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಹೈಕಮಾಂಡ್ ನಾಯಕರ ಜೊತೆಯೂ ಕೂಡ ಒಡನಾಡ್ತಲಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕರು ಅವರು ಬೆಂಗಳೂರು ನಗರದಲ್ಲಿ ತಮ್ಮದೇ ಆದಂಥ ಹಿಡಿತವನ್ನು ಸಾಧಿಸಿದ್ದಾರೆ. ಬೆಂಗಳೂರು GBA ಚುನಾವಣೆಯನ್ನು ಗೆಲ್ಲಬೇಕು ಅಂದರೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷಗಳು ಮತ್ತೊಂದು ಕಡೆಯಾಗಿ ಕೆಲ ಪದಾಧಿಕಾರಿಗಳು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ, ಅಂದರೆ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಮುಖ್ಯಮಂತ್ರಿ ನೇತೃತ್ವ ಅಂದರೆ ತಮ್ಮ ನಾಯಕತ್ವದಲ್ಲಿ ಏನು ಚುನಾವಣೆ ನಡೆಯುತ್ತೆ ಆ ಒಂದು ಚುನಾವಣೆಯನ್ನು GBA ಚುನಾವಣೆಯನ್ನು ಗೆದ್ದಿದ್ದೇ ಆಗಿದ್ದಲ್ಲಿ ಎಲ್ಲೊಂದು ಕಡೆಗೆ ತಮ್ಮ ಮುಖ್ಯಮಂತ್ರಿ ಕುರ್ಚಿಗೂ ಕೂಡ ಮತ್ತಷ್ಟು ಭದ್ರಗೊಳ್ಳುತ್ತೆ, ತಮ್ಮ ನಾಯಕತ್ವವು ಕೂಡ ಮತ್ತಷ್ಟು ಬಲಗೊಳ್ಳುತ್ತೆ ರಾಮಲಿಂಗಾರೆಡ್ಡಿ ಅವ್ರ ನೇತೃತ್ವದಲ್ಲಿ ಈ ಒಂದು ಚುನಾವಣೆಯನ್ನು ಫೇಸ್ ಮಾಡಿದ್ರೆ ಎನ್ನುವಂಥ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಬಹುತೇಕ ಈ ಒಂದು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿಸುವಂಥ ನಿಟ್ಟಲ್ಲಿ ನಾನಾ ರೀತಿಯಾದಂಥ ಕಸರತ್ತನ್ನು ಹೈಕಮಾಂಡ್ ಲೆವೆಲಲ್ಲಿ ಡಿ ಕೆ ಬ್ರದರ್ಸ್ ಅವರು ಮಾಡ್ತಾ ಇರುವಂಥದ್ದು. ಆದರೆ ಕೃಷ್ಣ ಬೈರೇಗೌಡರಿಗೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯನವರ ಬಣ ತೆರೆಮರೆಯಲ್ಲಿ ಪ್ರಯತ್ನವನ್ನು ಮಾಡಿದೆ. ಸೊ ಹೀಗಾಗಿ ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಒಲ್ಲದ ಮನಸ್ಸಿನಿಂದ ಒಪ್ಕೊಳ್ತಾರಾ, ಅಥವಾ ನಿರೀಕ್ಷೆಯಂತೆ ಕಂದಾಯ ಖಾತೆಯನ್ನೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಿರಂಗವಾಗಿ ಏನು ಹಠವನ್ನು ಹಿಡಿದಿದ್ದಾರೆ, ಬಹಿರಂಗವಾಗಿ ಏನು ಬೇಡಿಕೆನ ಇಟ್ಟಿದ್ದಾರೆ, ಅದರಂತೆ ಆ ಖಾತೆ ಮೇಲೆ ಏನಾದರೂ ಒಲವನ್ನು ತೋರಿಸ್ತಾರಾ, ಅಥವಾ ಒತ್ತಾಯಕ್ಕೆ ಮಾಡಿದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಏನಾದರೂ ಪಡ್ಕೊಳ್ತಾರಾ, ಅಥವಾ ರಾಮಲಿಂಗಾರೆಡ್ಡಿ ಅವ್ರಿಗೆ ಡಿ ಕೆ ಬ್ರದರ್ಸ್ ಅವರು ಶತಾಯಗತೆ ಹೋರಾಟ ಮಾಡಿ ಅವರು ಪ್ರಯತ್ನವನ್ನು ಮಾಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡಿಸ್ತಾರಾ, ಅಥವಾ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಕಂದಾಯ ಇಲಾಖೆ ಮೇಲೆ ಕಣ್ಣಿಟ್ಟಿದ್ರೆ ಕಂದಾಯ ಇಲಾಖೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಕೊಟ್ಟರೆ, ಇತ್ತ ರಾಮಲಿಂಗಾರೆಡ್ಡಿ ಅವ್ರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟರೆ, ಇತ್ತ ಕೃಷ್ಣ ಬೈರೇಗೌಡರಿಗೆ ಸಹಜವಾಗಿ ಒಂದಷ್ಟು ಖಾತೆಗಳನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಹೀಗಾಗಿ ಈ ಒಂದು ಖಾತೆ ಹಂಚಿಕೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಇಂದು ಸಂಜೆಯೊಳಗಾಗಿ ಪ್ರಕಟ ಮಾಡುವಂಥ ಒಂದು ಸಾಧ್ಯತೆ ಇದೆ. ಧನುಶ್ರೀ, ಈಗ ಕೃಷ್ಣ ಬೈರೇಗೌಡರಿಗೆ ಹೋದ್ರೂ ಕೂಡ ಈ ಒಂದು ಖಾತೆ ಈಗ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಪವರ್ಲೆಸ್ ಮಾಡೋಕೆ ಒಂದು ಬಣ ಪ್ಲಾನ್ ಮಾಡ್ತಾ ಇದೆಯಾ? ಹೇಗೆ ಹೆಬ್ಬಕ್ಕ ತಿಮ್ಮೇಗೌಡ್ರೆ? ಖಂಡಿತವಾಗಿಯೂ ಈ ಒಂದು ಸಂಪುಟ ರಚನೆ ಸಂದರ್ಭದಲ್ಲಿಯೇ ಇದೀಗ ಸಿದ್ದರಾಮಯ್ಯನವರು ಮೇಲ್ಗೈಯನ್ನು ಸಾಧಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಖಾತೆ ಹಂಚಿಕೆಯಲ್ಲೂ ಕೂಡ ಸಿದ್ದರಾಮಯ್ಯನವರ ಬಣವೇ ಮೇಲ್ಗೈ ಸಾಧಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಎಲ್ಲೋ ಒಂದು ಕಡೆಗೆ ಸಹಜವಾಗಿ ಒಂದು ಪ್ರಯತ್ನಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಎಸ್ಪೆಷಲಿ ತಮ್ಮ ಬಣಕ್ಕೆ ಪಡಿಬೇಕು ಅನ್ನುವಂಥ ನಿಟ್ಟಲ್ಲಿ ಎಲ್ಲೋ ಒಂದು ಕಡೆಗೆ ಸಿದ್ದರಾಮಯ್ಯನವರ ಬಣ ಮುಂದಾದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಒಂದು ಖಾತೆ ಹಂಚಿಕೆ ಏನಿದೆ, ಪ್ರಮುಖವಾದಂಥ ಒಂದು ಖಾತೆಗಳನ್ನು ತಮ್ಮ ಬೆಂಬಲಿಗರಿಗೆ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಲೆವೆಲಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಪಟ್ಟನ್ನು ಹಿಡಿದಿದ್ರು. ಸೊ ಹೀಗಾಗಿ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರ ಒತ್ತಡಕ್ಕೆ ಮಾಡಿದು ಬಹುತೇಕ ಅವ್ರು ಹೇಳಿದಂಥ ಖಾತೆಗಳನ್ನೇ ಅವರ ಬೆಂಬಲಿಗರಿಗೆ ಕೊಡೋದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಸೊ ಹೀಗಾಗಿ ಇವತ್ತು ಸಂಜೆ ಏನು ಪ್ರಕಟ ಆಗ್ತಾ ಇದೆ ಖಾತೆ ಹಂಚಿಕೆ, ಆ ಒಂದು ಖಾತೆ ಹಂಚಿಕೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನು ಅಂತ, ಯಾಕಂತ ಹೇಳಿದ್ರೆ ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಬೈರತಿ ಸುರೇಶ್ ಅವ್ರಿಗೆ
ಏನು ಈ ಹಿಂದೆ ಅವರು ನಗರಾಭಿವೃದ್ಧಿ ಖಾತೆಯನ್ನು ನಿರ್ವಹಿಸಿದ್ರು, ಇದೀಗ ಅವರ ಒಂದು ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಗೆ ಬೈರತಿ ಸುರೇಶ್ ಅವ್ರಿಗೆ ಸಾರಿಗೆ ಸಚಿವ ಸಾರಿಗೆ ಖಾತೆಯನ್ನು ಕೂಡ ಕೊಡಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಯು ಟಿ ಖಾದರ್ ಅವ್ರಿಗೆ ಆರೋಗ್ಯ ಕ್ಷೇತ್ರವನ್ನು, ಮತ್ತೊಂದು ಕಡೆಯಾಗಿ ಏನು ಆಹಾರ ನಾಗರಿಕ ಸರಬರಾಜು ಖಾತೆಯಲ್ಲಿ ಕೆ ಎಚ್ ಮುನಿಯಪ್ಪನವ್ರನ್ನೇ ಮುಂದುವರಿಸುವಂಥದ್ದು, ಲೋಕೋಪಯೋಗಿ ಖಾತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನೇ ಮುಂದುವರಿಸುವಂಥದ್ದು. ಈ ನಿಟ್ಟಿನಲ್ಲಿ ತಮ್ಮ ಬೆಂಬಲಿಗರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡಿ ಆಯಾ ಕಟ್ಟಿನ ಖಾತೆಗಳನ್ನೇ, ಪ್ರಮುಖವಾದಂಥ ಖಾತೆಗಳನ್ನೇ ಇದೀಗ ತಮ್ಮ ಬೆಂಬಲಿಗರಿಗೆ ಕೊಡಿಸುವಂಥ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆಗೆ ಅಟ್ಟಕ್ಕೆ ಬಿದ್ದಿದ್ರು. ಹೀಗಾಗಿ ಹೈಕಮಾಂಡ್ ಲೆವೆಲಲ್ಲಿ ಅವರು ಮೇಲ್ಗೈಯನ್ನು ಸಾಧಿಸಿದ್ದಾರೆ ಎನ್ನುವಂಥ ಒಂದು ಮಾತನ್ನು ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಇತ್ತ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಶತಾಯಗತಾಯ ತಮ್ಮ ಬಣಕ್ಕೆ ಅಂದರೆ ತಮ್ಮ ಒಡನಾಟದಲ್ಲಿ ಇದ್ದಂಥವ್ರಿಗೆ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹಠವನ್ನು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಇದೀಗ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು ಸಹಜವಾಗಿ ಒಂದು ರೀತಿ ಕಾಂಗ್ರೆಸ್ನಲ್ಲಿ ಅಂದರೆ ಈ ಒಂದು ಖಾತೆ ಹಂಚಿಕೆ ಪ್ರಕ್ರಿಯೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರ್ಬೋದಾ ಅಥವಾ ಈ ಒಂದು ಖಾತೆ ಹಂಚಿಕೆ ಪ್ರಕ್ರಿಯೆ ಇನ್ನು ಮುಂದಕ್ಕೆ ಹೋಗ್ಬೋದಾ ಅನ್ನುವಂಥ ಒಂದು ನಿಟ್ಟಲ್ಲಿಯೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಧನುಶ್ರೀ. ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ